ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಇವಾಗಲೇ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಬೆಳಗಿನ ಜಾವ 5 ಗಂಟೆಗೆ ನಾನು ಮತ್ತು ಪ್ರವೀಣವ್ರು ಇಬ್ಬರೂ ಬಂದ್ವಿ ಫಾರ್ಮ್ ಹತ್ರ. ಇನ್ನು ಫಾರ್ಮ್ ಹತ್ರ ಬಂದಿದ್ದ ತಕ್ಷಣ ಹಸುಗಳಿಗೆ ಹಾಲು ಕರಿಯೋದು, ಮೇವು ಹಾಕೋದು ಇದನ್ನೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ. ಇನ್ನು ನನ್ನ ರೂಟೀನ್ ತುಂಬಾ ಕಂಪ್ಲೀಟಾಗಿ ಚೇಂಜ್ ಆಗೋಗಿರುತ್ತೆ. ನನ್ನ ರೂಟೀನ್ ಇನ್ಮೇಲೆ ಫುಲ್ಲು ಚೇಂಜ್ ಆಗುತ್ತೆ. ಆ್ಯಂಡ್ ತುಂಬ ಬೇರೆ ಬೇರೆ ಥರ ಕೂಡ ವೀಡಿಯೋಸ್ಗಳು ನಿಮಗೆ ಬರುತ್ತೆ. ಆ್ಯಂಡ್ ಯಾಕೆ ಈ ಥರ ರೂಟೀನ್ ಚೇಂಜ್ ಆಯಿತು, ಏನು ಎತ್ತ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ಸಿಂಪಲಾಗಿ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗಲ್ಲಿ ನಾನು ನಿಮ್ಮ ಹತ್ರ ಡೀಟೇಲಿಂಗಾಗಿ ನಾನು ಹೇಳ್ತೀನಿ. ಯಾಕಂದರೆ ಮಾಡೋಕ್ಕಿಂತ ಮುಂಚೆ ಏನೂ ಹೇಳ್ಕೊಬಾರ್ದಂತೆ, ಆ ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ದಿವಸ ಅದು ನಾವೇನು ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದು ಆಗುತ್ತೆ ಅಂತ ನನಗೆ 100% ಗ್ಯಾರಂಟಿ ಇದೆ. ಹಾಗಾಗಿ ಅದೆಲ್ಲ ಆದಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇನ್ನು ಈ ಒಂದು ಹಸು ಕೆಲಸ, ಹೈನುಗಾರಿಕೆ ಎಲ್ಲ ನಂಗೆ ತುಂಬಾ ಹೊಸದು. ಯಾಕಂದರೆ ನನ್ನ ಹಸ್ಬೆಂಡಿಗೆ ಅದೆಲ್ಲ ಫುಲ್ ಗೊತ್ತು. ಅವರ ಚಿಕ್ಕ ವಯಸ್ಸಿಂದನೂ ಅದೇ ಮಾಡ್ಕೊಂಡು ಬಂದಿರೋದು. ಬಟ್ ನಾನು ಆಗಲ್ಲ, ನನಗಿದ್ರ ಬಗ್ಗೆ 0% ನಾಲೆಡ್ಜು. ನಾನು ಇದುವರೆಗೂ ಹಸುಗಳ ಹತ್ರನೇ ಹೋಗಿಲ್ಲ. ನಾವು ಸಿಟಿ ಸೈಡ್ ಇದ್ದಿದ್ದರಿಂದ ನಾವು ಎಲ್ಲೋ ಒಂದೊಂದು ಸತಿ ಅಷ್ಟೇ. ಅದು ಬಿಟ್ಟೆ ಹಸುಗಳ ಹತ್ರನೂ ನಾನು ಒಂದು ದಿವಸನೂ ಹೋಗಿಲ್ಲ, ಕೂತಿಲ್ಲ. ಬಟ್ ಮದುವೆ ಆದಮೇಲೆ ನಂಗೆ ಇದೆಲ್ಲ ಅನುಭವ ಆಗಿದೆ. ಬಟ್ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ಟಾರ್ಟಿಂಗು. ಆದರೆ ಅವ್ರು ಯಾವತ್ತೂ ನನಗೆ ಫೋರ್ಸ್ ಮಾಡಲಿಲ್ಲ, ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡಲೇಬೇಕು, ಹಸು ಕೆಲಸದಲ್ಲಿ ನೀನು ಇಳಿಲೇಬೇಕು ಅಂತ ಏನೂ ಫೋರ್ಸ್ ಮಾಡಿಲ್ಲ. ಬಟ್ ಆವಾಗವಾಗ ಮಾತ್ರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾಯಿದ್ದೆ ಅವ್ರಿಗೆ. ಅಂದರೆ ಮೇವು ಹಾಕೋದು, ಸಗಣಿ ಎತ್ತಾಕೋದು ಈ ಥರದ್ದು ಮಾತ್ರನೇ ಮಾಡ್ತಾಯಿದ್ದೆ. ಅದು ಬಿಟ್ಟು ನಾನು ಇನ್ನೇನು ಮಾಡ್ತಾಯಿರಲಿಲ್ಲ. ಆವಾಗ ಪ್ರೆಗ್ನೆಂಟ್ ಕೂಡ ಇದ್ದೆ, ಪಾಪು ಆಗಿತ್ತು. ಆ್ಯಂಡ್ ಅವನ್ನ ಇಟ್ಕೊಂಡು ಹಸು ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಬರ್ತಾಯಿರಲಿಲ್ಲ ನನಗೆ. ಹಾಗಾಗಿ ಅವರೇನು ಫೋರ್ಸ್ ಮಾಡಲಿಲ್ಲ. ಆವಾಗೆಲ್ಲ ಅವರು ಸ್ವಲ್ಪ ಕಮ್ಮಿ ಇತ್ತು ಹಸುಗಳು, ಹಾಗಾಗಿ ಆರಾಮಾಗಿ ಮೇಂಟೈನ್ ಮಾಡ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಒಬ್ಬರೇನು ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಬ್ಬರು ಇದ್ದರೆ ಆರಾಮಾಗಿ ಕೆಲಸಗಳಾಗುತ್ತೆ. ಒಬ್ಬರು ಹಾಲು ಕರಿತಾ ಇದ್ದರೆ ಇನ್ನೊಬ್ಬರು ಸಗಣಿ ಎತ್ತಾಕೋದು, ಒಬ್ಬರು ಮೇವು ಇಕ್ತಾಯಿದ್ರೆ ಇನ್ನೊಂದು ಕಡೆಯಿಂದ ಹಸುನ ತೊಳ್ಕೊಬರೋದು, ಮೈನ ಈ ಥರ ಎಲ್ಲ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಅವ್ರಿಗೆ ನಾನು ಹೆಲ್ಪ್ಫುಲ್ಲಾಗಿ ಇರಬೇಕು ಅಂತ ಅಂದ್ಕೊಂಡು ಇನ್ಮೇಲಿಂದ ಅವ್ರ ಜೊತೆ ಈ ಒಂದು ಇದಕ್ಕೆ ನಾನು ಕೂಡ ಬರ್ತಾಯಿದ್ದೀನಿ. ಆ್ಯಂಡ್ ಇದು ಫಸ್ಟ್ ಡೇ ನನಗೆ ಫುಲ್ಲು ಒಂಥರ ಭಯ ಆಗ್ತಾಯಿತ್ತು. ಹತ್ರಕ್ಕೆ ಹೋಗ್ಬೇಕಾದ್ರೇ ನೀರು ಹಾಕಿ ಅದು ಸರ ಬಿಡ್ಸೋಕ್ಕೆ ಅಂತೆಲ್ಲ ಹೇಳ್ತಾರೆ ಹಾಲಿಗೆ. ಆ್ಯಂಡ್ ನಾವು ಮಿಷಿನಲ್ಲೇ ಕರಿತಾ ಇರೋದು, ಕೈಯಲ್ಲೇನು ಕರಿತಾ ಇಲ್ಲ. ಯಾಕಂದರೆ ಹಸುಗಳು ಜಾಸ್ತಿ ಇರೋದ್ರಿಂದ ಕೈಯಲ್ಲಿ ಕರ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮಿಷಿನ್ ಇದೆ. ಕರೆಂಟ್ ಹೋದರೆ ಬೇಕಾದ್ರೆ ಕೈಯಲ್ಲಿ ಕರಿಬೋದು. ಮಿಷಿನ್ ಇರೋದ್ರಿಂದ ಆರಾಮಾಗಿ ಮಿಷಿನಲ್ಲಿ ಕರಿಬೋದು. ಅದನ್ನು ಯಾವ ಥರ ಮಾಡೋದು ಆ್ಯಂಡ್ ಮಿಷಿನೆಲ್ಲ ಯಾವ ಥರ ಹಾಕೋದು ಅಂತೆಲ್ಲ ತೋರಿಸ್ಕೊಡ್ತಾಯಿದ್ರು. ನನಗಿದೆಲ್ಲ ಸ್ವಲ್ಪ ಹೊಸದೇನೆ. ಆ್ಯಂಡ್ ಇವಾಗ ಇದನ್ನೆಲ್ಲ ನಾನು ಕಲಿತಾ ಇರೋದು. ಹಾಗಾಗಿ ಕೆಲಸದ ಹೆಚ್ಚು ಕಮ್ಮಿ ತಪ್ಪುಗಳು ಹಾಗೆ ಆಗುತ್ತೆ. ಅದನ್ನೇ ಹೇಳ್ತಾಯಿದ್ರು, ಹಂಗಲ್ಲ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ಓಕೆ, ಹೋಗ್ತಾ ಬೇಗನೆ ಕಲಿಬೋದು. ಯಾವ ಕೆಲಸನಾದರೂ ಬೇಗನೆ ಕಲಿಬೋದು. ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕಲಿತು ಏನೋ ಒಂದು ಮಾಡ್ಬೋದು. ಆ್ಯಂಡ್ ಏನಕ್ಕೆ ಇದನ್ನು ನಾವು ಕಲಿಬೇಕು ಅಂದರೆ, ಇವಾಗ ಮುಂದೆ ಪ್ಲ್ಯಾನಿಂಗ್ ಬೇರೆ ಬೇರೆ ಇರೋದ್ರಿಂದ ಒಂದು ವೇಳೆ ಅವರು ಈಚೆ ಏನಾದರೂ ಹೋಗಿ ಏನಾದರೂ ಕೆಲಸಗಳು ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ಅವ್ರು ಈಚೆ ಹೋದರೂ ಕೂಡ ನಾನು ಇಷ್ಟು ಹಸುಗಳನ್ನ ನಾವು ನೋಡ್ಕೋಬೇಕು, ಹಾಲು ಕರಿಬೇಕು ಅನ್ನೋದು ಅದು ಮೇನ್ ಅಲ್ವಾ. ಹಾಲು ಕರಿಬೇಕು, ಬೇರೆ ಕೆಲಸಗಳು ಬೇಕಾದ್ರೆ ಆಮೇಲೆ ಕೂಡ ಬಂದು ಮಾಡ್ಬೋದು. ಬಟ್ ಹಾಲು ಕರೀಲಿಲ್ಲ ಅಂದರೆ ಅವಕ್ಕೆ ಭಾವ ಆಗಿಬಿಡುತ್ತವೆ. ಹಾಗಾಗಿ ಹಾಲು ಕರಿಯೋದಾದರೂ ನಿನಗೆ ಪರ್ಫೆಕ್ಟಾಗಿ ಬಂದರೆ ನನಗೆ ಸ್ವಲ್ಪ ಸಮಾಧಾನ ಅಂತ ಅವ್ರಿಗೆ. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟು ನಾನು ಹಾಲು ಕರಿಯೋದಕ್ಕೇ ಹೋಗಿದ್ದು. ಬೇರೆ ಕೆಲಸ ಎಲ್ಲ ಅವರೇ ಮಾಡಿಕೊಂಡ್ರು. ಅಂದರೆ ಸಗಣಿ ಎಲ್ಲ ಎತ್ತಾಕೋದು, ಅವಕ್ಕೆ ಹಿಂಡಿ ಬೂಸನೆಲ್ಲ ಕಲಸಿ ಇಡೋದು, ಮೇವು ಹಾಕೋದು ಪ್ರತಿಯೊಂದನ್ನು ಅವರೇ ಮಾಡಿದ್ರು. ಜಸ್ಟ್ ಹಾಲು ಕರಿಯೋದೊಂದನ್ನು ಮಾತ್ರ ನನಗೆ ಬಿಟ್ಟಿದ್ರು. ನನಗೆ ಅದನ್ನು ಹೇಳ್ಕೊಡ್ತಾಯಿದ್ರು. ಮಿಷಿನ್ ಯಾವ ಥರ ತೆಗಿಬೇಕು, ಯಾವ ಥರ ಹಾಕಬೇಕು, ಆ್ಯಂಡ್ ಅದ್ರ ಟೈಮಿಂಗ್ಸ್ ಹೇಗೆ ನೋಡ್ಕೊಳ್ಳೋದು ಈ ಥರದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ಸ್ವಲ್ಪ ನಿಜವಾಗ್ಲೂ ಹೇಳೋದನ್ನು ತುಂಬ ಈಸಿಯಾಗಿ ಹೇಳ್ಬಿಡ್ಬೋದು. ವೀಡಿಯೋಸಲ್ಲೂ ಅಷ್ಟೇ ತುಂಬ ಈಸಿಯಾಗಿ ನಾವು ನೋಡ್ಬೋದು. ಈ ಕೆಲಸ ಏನಪ್ಪ ಇಷ್ಟು ಸುಲಭವಾಗಿದೆ, ಹಾಲು ಕರಿಯೋದಲ್ವ ಮಿಷಿನೆಲ್ಲ ಹಾಕಿದ್ರೆ ಕರಿಬೋದು ಅಂತ.
ಆದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೈನುಗಾರಿಕೆ ಕೆಲಸ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಅದರ ಕಷ್ಟ ಬಿದ್ರೇ ನಿಮಗೆ ಸುಖ ಅನ್ನೋದು ಅದರಲ್ಲಿ ಬರೆದು ಬಿಟ್ಟಿದೆ. ಯಾಕಂದರೆ ನೀವು ಅದನ್ನು ಚೆನ್ನಾಗಿ ಸಾಕಿದ್ರೆ ಅವುಗಳು ನಿಮ್ಮನ್ನು ಚೆನ್ನಾಗಿ ಸಾಕ್ತವೆ. ನಿಮ್ಮ ಮನೆ ಅಲ್ಲಿ ಕೊನೆ ಗಂಟನೂ ಅದಕ್ಕೆ ಮುಳುಗೋದಕ್ಕೆ ಬಿಡಲ್ಲ. ಅದು ಏನಂದರೆ ಕೈ ಹತ್ತೋರಿಗೆ ಹತ್ತುತ್ತೆ ಚೆನ್ನಾಗಿ. ಹಾಗಾಗಿ ಹತ್ತಬೇಕು. ಈ ಕೆಲಸ ಏನಂತಾರೆ ಹತ್ತಬೇಕು ಅಂತ ಹೇಳ್ತಾರೆ. ಇವಾಗೆಲ್ಲರೂ ಮಾಡ್ತಾಯಿದ್ದಾರೆ, ಒಳ್ಳೆಯದೇ. ಹಸುಗಳು ಮನೇಲಿದ್ದರೆ ಖಂಡಿತವಾಗ್ಲೂ ಕೆಲಸ ಇಲ್ಲ ಅಂದರೂ ಅವು ನಮ್ಮನ್ನು ಸಾಕ್ತವೆ. ನಾವು ಅವನ್ನ ಜಸ್ಟು ಹುಲ್ಲು ಈ ಥರದ್ದು ಏನು ತಂದು ಹಾಕಿದ್ರು ಅವು ನಮ್ಮನ್ನು ಸಾಕ್ತವೆ. ಹಾಗಾಗಿ ಈ ಕೆಲಸ ಎಷ್ಟು ಕಷ್ಟ ಇದೆಯೋ ಅಷ್ಟು ಬೆನಿಫಿಟ್ ಕೂಡ ಇದೆ ಅಂತಲೂ ಹೇಳ್ಬೋದು. ಬಟ್ ನನಗಿದೆಲ್ಲ ಸ್ವಲ್ಪ ಹೊಸದು ಆ್ಯಂಡ್ ಕೆಲವೊಂದು ಸತಿ ತಪ್ಪಾಗ್ತಾಯಿತ್ತು. ಅವ್ರು ಬಂದು ನೋಡ್ತಾಯಿದ್ರು ಯಾವ ಥರ ಹಿಡಿಬೇಕು ಆ್ಯಂಡ್ ಅದು ಎಕ್ಸೆಸ್ ಆಫ್ ಮಿಲ್ಕ್ ಯಾವ ಥರ ತೆಗಿಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಬಟ್ ಸ್ವಲ್ಪ ನರ್ವಸ್ ಆಗಿದೆ, ಯಾಕಂದರೆ ಅದೆಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ಹೋಗೋದನ್ನ ನೋಡಿ ಸಖತ್ ಒಂಥರ ಭಯ. ಇನ್ನು ಓದು ವ್ಲಾಗಲ್ಲಿ ಹಾಕಿದಾಗ ಅವು ಮೈ ತೊಳಿಯಲ್ವಾ ಅಂತ ಕೇಳಿದರು. ಮೈ ತೊಳಿತಾರೆ. ಆದರೆ ಏನಂದರೆ ಇವಾಗ ಬೆಳಗ್ಗೆ ನಾವು ಇವಾಗ ಹಾಲು ಮತ್ತು ಇದನ್ನೆಲ್ಲ ಕರೆದ್ಬಿಟ್ಟು ಹೋಗಿರ್ತೀವ. ಆಮೇಲೆ ತಿರ್ಗಾ ಒಂದು 7 ಗಂಟೆ ಅಷ್ಟೊತ್ತಿಗೆ ಈ ಕೆಲಸ ಎಲ್ಲ ಮುಗಿಬೇಕು. ಹಾಲು ಕರೆಯೋದು, ಅವಕ್ಕೆ ಹಿಂಡಿ ಬೂಸೆ ಇಡೋದು ಮತ್ತು ಸಗಣಿ ಎಲ್ಲ ಎತ್ತಾಕಿರೋದು 7 ಗಂಟೆ ಅಷ್ಟೊತ್ತಿಗೆ ಮುಗಿದ್ರೆ 7 ಗಂಟೆ ಮೇಲೆ ಅವಕ್ಕೆ ಮೈ ತೊಳೆದ್ಬಿಟ್ಟು ಆ ಮ್ಯಾಟೆಲ್ಲ ತೊಳೆದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಹೊರಗಡೆ ಬಿಡಲ್ಲ, ಇಲ್ಲೇ ಕಟ್ಟಾಕ್ತೀವಿ. ಯಾಕಂದರೆ ಸ್ಪೇಸ್ ಇದೆ ಅಲ್ಲ, ಇಲ್ಲೇ ಕಟ್ಟಾಕ್ತೀವಿ. ಇವಾಗ ಬೇಸಿಗೆಗಾಲಾಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು, ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಹಸುಗಳು ಈಚೆ ಹೋಗ್ಬಿಟ್ರೆ ಅವಕ್ಕೂ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಈಚೆ ಏನೂ ಬಿಡಲ್ಲ, ಜಸ್ಟ್ ಒಳಗೆ ಇರ್ತವೆ. ಬೆಳಗ್ಗೆ ಮೈ ತೊಳೆದ್ರೆ ತಿರ್ಗಾ ಅವು ಅಲ್ಲೇ ಸಗಣಿ ಆಗ್ತವೆ, ಅದ್ರ ಮೇಲೆ ಮಲಗಿರ್ತವೆ, ತಿರ್ಗಾ ಗಲೀಜಾಗುತ್ತೆ. ತಿರ್ಗಾ ಸಂಜೆನೂ ಕೂಡ ಅಷ್ಟೇ ಗಲೀಜಾಗುತ್ತೆ. ಹಾಗಾಗಿ ಅವ್ರಿಗೆ ಟೈಮಿಂಗ್ಸ್ ಗೊತ್ತಿರುತ್ತಲ್ಲ, ಯಾವಾಗ ತೊಳಿಬೇಕು ಯಾವಾಗ ಬಿಡಬೇಕು ಅಂತ, ಅದನ್ನು ಅವ್ರು ಮಾಡ್ಕೊತಾರೆ. ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ. ಮೈ ತೊಳಿತಾರೆ, ಮೈ ತೊಳಿದಂಗೆ ಯಾರೂ ಬಿಡಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ ಹುಳಗಳು ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ ಹಸುಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಒಬ್ಬರು ಹಸುಗಳನ್ನ ಚೆನ್ನಾಗಿ ಸೆನ್ಸಿಟಿವ್ ಇರುತ್ತೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇವಾಗೆಲ್ಲ ಹಸುಗಳ ಬಗ್ಗೆ ಅಷ್ಟು ನಾಲೆಜ್ಗಳೇ ಇರೋಲ್ಲ ಈಗಿನ ಕಾಲ ಮಕ್ಕಳಿಗೆ, ಈಗಿನ ಕಾಲದವ್ರಿಗೆ. ಬಟ್ ಅವರು ಸಜೆಷನ್ ಕೊಡ್ಬೇಕಾದ್ರೆ ತುಂಬಾ ಖುಷಿಯಾಯಿತು. ಸೆನ್ಸಿಟಿವ್ ಇರುತ್ತೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆ ಮಾತು ಖುಷಿಯಾಯಿತು ನನಗೆ. ಹಾಗಾಗಿ ಹೇಳಿದೆ. ಹಸುಗಳನ್ನ ನಾವು ಕೂಡ ಮೈಯೆಲ್ಲ ತೊಳಿತಾರೆ ಇದನ್ನೆಲ್ಲ ಇಟ್ಟ ಮೇಲೆ. ಇನ್ನು ಒಂದು ಕಡೆಯಿಂದ ಎಲ್ಲ ಕೆಲಸ ಆದಮೇಲೆ ಇನ್ನು ಕೊನೆಯಲ್ಲಿ ಹೋಗಬೇಕಾದ್ರೆ ಹಸುಗಳಿಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು ಇನ್ನು ನಾವು ಕೂಡ ಅಲ್ಲಿಂದ ಮನೆಗೆ ಹೊರಡಬೇಕಾದ್ರೆ ಒಂದು 7 ಗಂಟೆ ಕರೆಕ್ಟಾಗಿತ್ತು. ಅವರು ಹಾಲು ಹಾಕಿ ಬರೋಕ್ಕೆ ಅಂತ ಹೋದರು. ನಾನು ಈ ಕಡೆ ಮನೆಗೆ ಬಂದೆ. ಆ್ಯಂಡ್ ಅಪ್ಪು ಇನ್ನೂ ಮಲಗಿದ್ದ, ಎದ್ದಿರಲಿಲ್ಲ. ಇನ್ನು ಅಪ್ಪು ಎದ್ದೇಳೋ ಅಷ್ಟೊತ್ತಿಗೆ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡಿ ಒಂದು ಕಪ್ ಆರಾಮಾಗಿ ಕೂತ್ಕೊಂಡು ಕಾಫಿನ ಕುಡಿದು ಇನ್ನು ಕೆಲಸ ಏನಿತ್ತಲ್ಲ ಕಸ ಗುಡಿಸೋದು ಎಲ್ಲನೂ ಎತ್ತಿಡೋದು ಎಲ್ಲ ಮಾಡ್ತಾಯಿದ್ದೆ. ಅಷ್ಟೊಳಗೆ ಅವನು ಕೂಡ ಎದ್ದುಬಿಟ್ಟು ಅಮ್ಮ ಅಂತ ಕಿರ್ಚ್ಕೊಂಡು ಬಂದ. ಇನ್ನು ಎದ್ಕೊಂಡು ಅವನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಸೋಫಾ ಮೇಲೆ ಮಲಗಿಸ್ಬಿಟ್ಟು ಅವನಿಗೂ ಕೂಡ ಹಾಲು ಕುಡಿಸಿ ಇನ್ನು ಸಿಂಪಲಾಗಿ ಟಿಫನ್ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಇನ್ಸ್ಟಾಗ್ರಾಮ್ ರೆಸಿಪಿನ ಮಾಡಿದ್ದೆ. ಜಸ್ಟ್ ಒಂದು 3 to 4 ವೆಜಿಟೇಬಲ್ಸ್ ಹಾಕಿ ಪಲಾವ್ ಯಾವ ಥರ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ರು. ಅದನ್ನು ನೋಡ್ಬಿಟ್ಟು ಮಾಡಿದೆ, ಚೆನ್ನಾಗಾಗಿತ್ತು. ಹಾಗೆ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನು ಎಲ್ಲ ಹಾರಾಕಿ ಇನ್ನು ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮಾಡಿದ್ದೆ. ಸ್ವಲ್ಪ ನೈಟ್ಗೂ ಆಗೋ ಥರ, ಜಸ್ಟ್ ಒಂದು ನೈಟು ಮತ್ತು ಮಧ್ಯಾಹ್ನಕ್ಕೆ ಆಗೋ ಥರ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೆ. ರೆಸಿಪಿ ಏನೂ ಶೇರ್ ಮಾಡಿಲ್ಲ, ಯಾಕಂದರೆ ಅದು ಇನ್ಸ್ಟಾಗ್ರಾಮ್ ರೆಸಿಪಿ ಅಲ್ವ, ಹಾಗಾಗಿ ಚೆನ್ನಾಗಾಗಿಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ. ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವು. ಇನ್ನು ಸೊಪ್ಪು ಸಾರು ಮಾಡಿದ್ನಲ್ಲ, ಊಟ ಗೀಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ತಿರ್ಗಾ ಫಾರ್ಮ್ ಹತ್ರ ಹೋಗಿ ತಿರ್ಗಾ ಅದೇ ರೂಟೀನು, ಅದೇ ಕೆಲಸನೇ. ಇನ್ನು ಅದ್ರ ಜೊತೆ ನಮ್ಮ ಅಪ್ಪು ಕೂಡ ಸೇರ್ಕೋತಾನೆ. ಅವನು ಅಲ್ಲಿ ಗಂಧಲ ಎಲ್ಲ ಉಯ್ದಿತ್ತಲ್ಲ ಅದನ್ನೆಲ್ಲ ಮುಂದಕ್ಕೆ ತಳ್ತಾ ಇದ್ದ, ಜಾಸ್ತಿ ಆಗೋಗಿತ್ತು ಅಂತ ಹೇಳ್ಬಿಟ್ಟು.
ಇನ್ನು ಹಾಲೆಲ್ಲ ಕರೆದು ಇನ್ನು ಮೇವು ಹಾಕ್ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಹೀಗಿತ್ತು ಇವತ್ತಿನ ಒಂದು ಸಣ್ಣ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.